ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದಂತ ಬಾಲಕ ಹೈದರಾಬಾದ್ನಲ್ಲಿ ಪತ್ತೆಯಾಗಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ 2-3 ದಿನಗಳ ಹಿಂದೆಯಷ್ಟೇ ಆ ಬಾಲಕ ನಾಪತ್ತೆಯಾಗಿದ್ದ. ಆತ ಇದೀಗ ಹೈದರಾಬಾದ್ನಲ್ಲಿ ಪತ್ತೆಯಾಗಿದ್ದಾನೆ. 12 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿ ಪರಿಣಾಮದಿಂದ ನಾಪತ್ತೆಯಾಗಿದ್ದ. ತಂದೆ ತಾಯಿ ಕೂಡ ಆತಂಕಕ್ಕೆ ಈಡಾಗಿದ್ದಾರೆ. ಯಾಕೆಂದ್ರೆ ಟ್ಯೂಷನ್ಗೆ ತಂದೆ ಬಿಟ್ಟು ಬಂದಿರ್ತಾರೆ. ನಂತರದಲ್ಲಿ ಆತ ಕಾಣೆಯಾಗಿರ್ತಾನೆ. ಆ ವಿಷಲ್ಸ್ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿತ್ತು. ಬೆಂಗಳೂರಿನ ವೈಟ್ ಫೀಲ್ಡ್ ನಿಂದ ಪರಿಣವ್ ನಾಪತ್ತೆಯಾಗಿದ್ದ. ಹೈದರಾಬಾದ್ನ ನಾಂಪಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಈತ ಪತ್ತೆಯಾಗಿದ್ದಾನೆ. ಮಗನನ್ನ ಕರೆತರೋದಕ್ಕೆ ಹೈದರಾಬಾದ್ಗೆ ಪೋಷಕರು ಇದೀಗ ದೌಡಾಯಿಸ್ತಾ ಇದ್ದಾರೆ. ಗುಂಜೂರಿನ ಡೆನ್ ಅಕಾಡೆಮಿ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಪರಿಣವ್. ನಾಪತ್ತೆಯಾಗಿದ್ದಂತಹ ಬಾಲಕ ವಿಜಯನಗರದ ಸುಕೇಶ್ ಹಾಗೆ ನಿವೇದಿತಾ ದಂಪತಿಯ ಪುತ್ರ ಪರಿಣವ್. ಭಾನುವಾರ ಟ್ಯೂಷನ್ಗೆ ಅಂತ ಹೋಗಿರ್ತಾನೆ. ಟ್ಯೂಷನ್ ಸೆಂಟರ್ಗೆ ತಂದೆ ಕೂಡ ಡ್ರಾಪ್ ಮಾಡಿರ್ತಾರೆ. ಮಧ್ಯಾಹ್ನ ವಾಪಸ್ ಕರೆತರೋದಕ್ಕೆ ಸ್ವಲ್ಪ ತಡವಾಗುತ್ತೆ. ಅಷ್ಟರಲ್ಲಿ ಆತ ನಾಪತ್ತೆಯಾಗಿದ್ದ. ಎಲ್ಲಿ ಹೋದ ಏನು ಎತ್ತ ಅಂತ ಪೋಷಕರಿಗೂ ಕೂಡ ಆತಂಕ ಮನೆ ಮಾಡಿತ್ತು. ಇನ್ನು ಆತನ ಭಾವಚಿತ್ರ ಎಲ್ಲೆಡೆ ಅಂಟಿಸಿ ಎಲ್ಲ ಕಡೆ ತಮ್ಮ ಮಗನನ್ನ ಹುಡುಕಿ ಕೊಡುವಂತಹ ನಿಟ್ಟಿನಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ರು. ಇದೀಗ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗ ಆ ಬಾಲಕ ಹೈದರಾಬಾದ್ನಲ್ಲಿ ಪತ್ತೆಯಾಗಿದ್ದಾನೆ. ಹಾಗಾದ್ರೆ ಈ ಬಾಲಕ ಹೈದರಾಬಾದ್ಗೆ ಹೋಗಿದ್ದಾದ್ರೂ ಹೇಗೆ ಪತ್ತೆಯಾದ? ಪರಿಣಾಮಕ್ಕೆ ಹೋಗೋದಕ್ಕೆ ಏನ್ ಕಾರಣ? ಇದೆಲ್ಲದ್ರ ಬಗ್ಗೆ ಪೊಲೀಸರು ಮಾಹಿತಿನ ಕಲೆ ಹಾಕ್ತಿದ್ದಾರೆ. My son was found in Hyderabad Metro Nampalli station. He is safe. Now we are going to pick him from Hyderabad. Thank you so much for your support. Hi everyone. My son was found in Hyderabad Metro Nampalli station. He is safe. Now we are going to pick him from Hyderabad. Thank you so much for your support. Hi everyone. My son was found in Hyderabad Metro Nampalli station. He is safe. Now we are going to pick him from Hyderabad. Thank you so much for your support. ನಾವು ಆಗಾಗ ಈ ಏಜ್ನ ಮಕ್ಕಳು ಒಂದಷ್ಟು ಮಿಸ್ಸಿಂಗ್ ಆಗೋದು ನಾವು ನೋಡ್ತಾ ಇದ್ದೀವಿ. ಈಗಷ್ಟೇ ಇದರ ಹಿಂದೆ ಒಂದು ಸ್ಟೋರಿ ನೋಡಿದ್ವಿ. ಅದು 6 ವರ್ಷದ ಬಾಲಕಿ 29ನೇ ಮಾಡಿಯಿಂದ ಬಿದ್ದಿರುವಂಥದ್ದು. ಇಲ್ಲೂ ಕೂಡ ನಾವು ನೋಡಿದ್ರೆ ಆಲ್ಮೋಸ್ಟ್ ಅದೇ ಏಜ್ ಗ್ರೂಪ್ನ ಒಬ್ಬ ಹುಡುಗ. ಆತ ಇದಕ್ಕಿದ್ದ ಹಾಗೆ ಟ್ಯೂಷನ್ಗೆ ಹೋಗ್ತೀನಿ ಅಂತ ಮನೆಯಿಂದ ಹೋಗಿ ನಂತರ ವಾಪಸ್ ಮನೆಗೆ ಬಂದೇ ಇಲ್ಲ. ಭಾಳಷ್ಟು ಹುಡುಕಾಡಿದ್ದಾರೆ. ಫೈನಲಿ ಆತ ಈ ಹೈದರಾಬಾದ್ ಮೆಟ್ರೋ ಸ್ಟೇಷನ್, ನಾಪಲ್ಲಿ ಮೆಟ್ರೋ ಸ್ಟೇಷನ್ನ ಒಂದು CCTVಯಲ್ಲಿ ಆತ ಓಡಾಡಿರುವಂಥದ್ದು ಕ್ಯಾಪ್ಚರ್ ಆಗಿದೆ. ಯಾವ ಕಾರಣಕ್ಕೆ ಈತ ಮನೆಯಿಂದ ಹೋದ? ಭಾಳಷ್ಟು ಮನೆಗಳಲ್ಲಿ ತುಂಬ ಓದೋದಕ್ಕೆ ಟಾರ್ಚರ್ ಇರುತ್ತೆ. ಆ ಕಾರಣಕ್ಕೆ ಇನ್ನೊಂದಷ್ಟು ಮಂದಿ ಭಾಳ ಸುತ್ತಾಡಬೇಕು ಅನ್ನೋದಿರುತ್ತೆ. ಎಲ್ಲೂ ಕೂಡ ಮನೆಯವ್ರು ಕರ್ಕೊಂಡು ಹೋಗೋದಿಲ್ಲ. ಹಿಂದೆ ಕೂಡ ಅಂಥದ್ದು ಆಗಿತ್ತು. ಎಲ್ಲೂ ಕೂಡ ಕರ್ಕೊಂಡು ಹೋಗೋಲ್ಲ. ಭಾಳ ಸ್ಟ್ರಿಕ್ಟ್ ಆಗಿರುತ್ತೆ. ಯಾವತ್ತೂ ಓದು ಅಂತ ಹೇಳ್ತಾರೆ ಅಂತ. ಬಟ್ ಗೊತ್ತಿಲ್ಲ ಪರಿಣಾಮ ವಿಚಾರದಲ್ಲಿ ಯಾಕೆ ಈತ ಹೋಗಿದ್ದಾನೆ ಏನು ಅಂತ. ಸೊ ಬೆಂಗಳೂರಿನ ವೈಟ್ ಫೀಲ್ಡ್ನಿಂದ ನಾಪತ್ತೆ ಆಗಿದೆ. ಸೊ ಈ ಬಗ್ಗೆ ಯಾವ ಕಾರಣಕ್ಕೆ ಹೋಗಿರೋದು ಏನು ಅನ್ನೋದ್ರ ಬಗ್ಗೆ ಶಿವಪ್ರಸಾದ್ ಮಾಹಿತಿಯನ್ನು ನೀಡ್ತಾರೆ. ಶಿವಪ್ರಸಾದ್, ಈ ಒಂದು ಏಜ್ನಲ್ಲಿ ಮಕ್ಕಳಿಗೆ ಅಷ್ಟು ಮೆಚ್ಯೂರಿಟಿ ಇರೋದಿಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಅಥವಾ ತುಂಬ ಬೈದರೆ ಮನೇಲಿ ತುಂಬ ಒಂದು ರೀತಿ ಟಾರ್ಚರ್ ಅಂತ ಅನ್ಸಿದ್ರೆ ಹೋಗಿರುವಂಥದ್ದು ಹಿಂದೆ ಕೂಡ ನಾವು ನೋಡಿದ್ದೀವಿ. ಹಿಂದೆ ಇಂಥ ಘಟನೆಗಳಾಗಿದೆ. ಆದರೆ ಪರಿಣಾಮ ವಿಚಾರದಲ್ಲಿ ಏನಾಗಿದೆ? ಯಾವತ್ತು ಆತ ಮನೆಯಿಂದ ಹೋಗಿರೋದು? ಯಾವ ಕಾರಣ? ಏನಾದರೂ ಫ್ಯಾಮಿಲಿಯಿಂದ ಗೊತ್ತಾಗಿದೆಯಾ ಏನಕ್ಕೆ ಹೋಗಿರ್ಬೋದು ಅಂತ? ಈಗಾಗಲೇ ಇದುವರೆಗೂ ಕೂಡ ಆತ ಯಾವ ಕಾರಣದ ಹಿನ್ನೆಲೆಯಲ್ಲಿ ಮನೆಯಿಂದ ನಾಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೂ ಕೂಡ ಲಭ್ಯವಾಗಿಲ್ಲ. ಆದರೆ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಮಿಸ್ಸಿಂಗ್ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಖಾಂತಿ ಆಗಿರ್ತಕ್ಕಂಥದ್ದು ಹೈದರಾಬಾದ್ನ ನಾಂಪಲ್ಲಿ ಮೆಟ್ರೋ ಸ್ಟೇಷನ್ನಲ್ಲಿ ಈಗ ಆತ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಪೊಲೀಸರಿಗೂ ಕೂಡ ಮಾಹಿತಿ ಲಭ್ಯವಾಗಿದೆ. ಅವರ ಪೋಷಕರು ಕೂಡ ಅಂದರೆ ನಿವೇದಿತಾ ದಂಪತಿಗಳು ಇಬ್ಬರು ಕೂಡ ಪೋಷಕರು ಕೂಡ ತೆರಳುತ್ತಿರ್ತಕ್ಕಂಥದ್ದು ಹೈದರಾಬಾದ್ಗೆ. ಸದ್ಯದವರೆಗೆ ಪೊಲೀಸರಿಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆತ ಕಳೆದ ಭಾನುವಾರ 12:30 ಸುಮಾರಿಗೆ ಟ್ಯೂಷನ್ಗೆ ಎಂದು ತೆರಳಿದಂಥ ಸಂದರ್ಭದಲ್ಲಿ ವೈಟ್ ಫೀಲ್ಡಿಂದ ನಾಪತ್ತೆಯಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಪೋಷಕರು ಕೂಡ ಹೈದರಾಬಾದ್ಗೆ ತೆರಳುತ್ತಿದ್ದಾರೆ. ಆತನನ್ನು ಕರೆತಂದು ಆ ಬಳಿಕ ಆತನನ್ನು ಪೊಲೀಸರು ಕೂಡ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಪೋಷಕರ ಸಮ್ಮುಖದಲ್ಲೇ ಆತ ಯಾವ ಕಾರಣದಿಂದ ಮನೆಯಿಂದ ಹೋಗಿದ್ದ, ಆತನಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪೋಷಕರೇನಾದರೂ ಕೂಡ ಒತ್ತಡವನ್ನು ಹೇರಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಧನ್ಯವಾದ ಶಿವಪ್ರಸಾದ್.